ನೋಡಿ, ಇಂಥ ಘೋರ ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಾಯ ಹಸ್ತ ಚಾಚಬೇಕು. ಈಗಾಗಲೇ ಕೇರಳ, ಕರ್ನಾಟಕ ಎಲ್ಲ ರಾಜ್ಯಗಳು ಕೂಡ ಹೆಲ್ಪ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ನಾವೇ ಹೋಗ್ತೀವಿ, ನಾವೇ ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕನ್ನಡಿಗರ ಯುವಕರ ತಂಡವೊಂದು ಬಂದಿದೆ ಈ ವಯನಾಡಿಗೆ. ಮಡಿಕೇರಿ ಮೂಲದ ಸ್ವಯಂ ಸೇವಾ ಸಂಘಟನೆಯ 15 ಯುವಕರು ಆಂಬ್ಯುಲೆನ್ಸ್ ಸಮೇತ ರಕ್ಷಣಾ ಸ್ಥಳಕ್ಕೆ ಬಂದು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಕೆಲಸ ಅಸೈನ್ ಮಾಡಿಲ್ಲ, ಏನಿಲ್ಲ, ಅವರೇ ಬಂದು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ ಇವರೆಲ್ಲರ ಜೊತೆನಲ್ಲಿ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಕೇರಳದ ಒಂದು ಭಾಗದಲ್ಲಿ ಅಂದರೆ ವಯನಾಡಿನ ಒಂದು ಭಾಗದಲ್ಲಿ ನಿನ್ನೆ ರಾತ್ರಿ ದೊಡ್ಡದೊಂದು ದುರಂತ ನಡೆದು ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಜನರು ಕೂಡ ಮೃತಪಟ್ಟಿರುವಂಥದ್ದು. ಈಗ ಕೇರಳ ಜನರ ಸಹಾಯಕ್ಕೆ ಕನ್ನಡಿಗರು ಧಾವಿಸಿರುವಂಥದ್ದು. ಕೇವಲ ಕನ್ನಡ ಮಾಧ್ಯಮಗಳು ಮಾತ್ರ ಅಲ್ಲ, ಕನ್ನಡಿಗರು ಕೂಡ ಕೇರಳದ ಜನರ ಸಹಾಯಕ್ಕೆ ಬಂದಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಮಡಿಕೇರಿಯ ಭಾಗದ ಯುವಕರ ಬಹಳ ದೊಡ್ಡ ತಂಡ ಬಂದು ಇಲ್ಲಿ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ತಾವು ಮಡಿಕೇರಿಯ ಯಾವ ಭಾಗದವರು? ಮಡಿಕೇರಿ, ನೆಲ್ಲೂರು, ಸಿದ್ದಾಪುರ. ಅಂದರೆ ನಿಮ್ಮ ಸಂಸ್ಥೆ ಏನು? SKSSF ವಿಕಾಯ ಕೊಡಗು. ಒಟ್ಟು ಎಷ್ಟು ಜನ ಬಂದಿದ್ದೀರಾ? ನಾವು ಕೊಡಗಿನಿಂದ 15 ಜನ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು ಎಲ್ಲ ನಮ್ಮ ವಿಕಾಯ ತಂಡಗಳು SKSSF ಕೇರಳ, ಕರ್ನಾಟಕ ಎಲ್ಲ ಇದರಿಂದ ಬಂದಿದ್ದೀವಿ. ಇಲ್ಲಿ ಬೇಕಾದ ಯಾವಾಗ ವಿಚಾರ ಗೊತ್ತಾಗಿ ಅಂದರೆ ಸಹಾಯ ಮಾಡೋಕ್ಕೋಸ್ಕರ ಬಂದಿರಾ? ಸಹಾಯ ಮಾಡ್ಕೆ ಬೆಳಿಗ್ಗೆ ಗೊತ್ತಾಗಿದ್ದು. ಬೆಳಿಗ್ಗೆ ಗೊತ್ತಾದ ಮೇಲೆ ನಮ್ಮ ಕೊಡಗು ಜಿಲ್ಲೆಯ ಅಧ್ಯಕ್ಷರು ವಿಕಾಯದು ಅವರು ಹೇಳಿದರು, ನಮ್ಮ ಥರ ಈ ಕಡೆ ಬನ್ನಿ, ನೀವು ಇಲ್ಲೆಲ್ಲ ಸಹಾಯ ಮಾಡಬೇಕು ಅಂತ, ಅದಕ್ಕಾಗಿ ಬಂದಿದ್ದೀವಿ. ಓಕೆ, ಭಾಳ ಮೆಚ್ಚುವಂಥ ಕೆಲಸ. ಯಾಕಂದರೆ ಎಲ್ಲೋ ಕೂತು ಚೆನ್ನಾಗಿರಲಿ ಅಂತ ಬಯಸೋದು ಬೇರೆ. ಕನ್ನಡಿಗರು ನಾವು ಹೃದಯ ವೈಶಲ್ಯ ಇರುವಂಥ ಜನರ ಪಕ್ಕದ ನೆರೆಯವರಿಗೆ ಸಹಾಯ ಆಗಬೇಕು. ನಿಮ್ಮ ಸಂಸ್ಥೆಯಿಂದ ಅಂದರೆ ನೀವು ಇನಿಷಿಯೇಟ್ ತೊಗೊಂಡು ಕರ್ಕೊಂಡ್ಬಂದಿರೋದು ಎಲ್ಲರೂ? ಇವತ್ತು ಬೆಳಿಗ್ಗೆ ನಮ್ಮ ಸಂಸ್ಥೆ ಆಂಬುಲೆನ್ಸಲ್ಲಿ ಬಂದಿದ್ದು ನಾವು. ಓಕೆ, ನಿಮ್ಮ ಆಂಬ್ಯುಲೆನ್ಸ್ ಸಮೇತ ಬಂದಿದ್ದೀರಾ? ಆಂಬುಲೆನ್ಸ್ ಇಲ್ಲಿ ಏನೇನು ಸಹಾಯ ಮಾಡ್ತಾ ಇದ್ದೀರಿ? ಇವಾಗ ಇಲ್ಲಿ ಬೆಳಿಗ್ಗೆಯಿಂದ ನಾವು ಎಲ್ಲ ಥರದ ಕಾರ್ಯಕರ್ತರು ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ರೋಪಿಂಗ್ ಎಳೆಯೋದು, ಬಾಕಿ ಎಲ್ಲ ಕೆಲಸಗಳಲ್ಲಿ ಅಂದರೆ NDRFಗೆ ಸಹಾಯ ಮಾಡೋದು ಎಲ್ಲ ಕೆಲಸ. ಅಂದರೆ ನಿಮ್ದೆಲ್ಲ ಟೀಮ್ ಇದೆ. ಅಂದರೆ ನೀವು ಯಾವಾಗಲೂ ಈ ಥರ ಎಲ್ಲ ಡಿಸಾಸ್ಟರ್ ಆದಾಗ, ಈಗ ನಮ್ಮ ಕೊಡಗಲ್ಲಿ ಆದಾಗಲೂ 2018ರಲ್ಲಿ ಆದಾಗಲೂ ಜೋಡುಪಾಲ ಮತ್ತು ಮಡಿಕೇರಿ ಮತ್ತು ಸಿದ್ದಾಪುರ, ನೆಲ್ಲೂರು ಭಾಗದಲ್ಲಿ ಎಲ್ಲ ನೀರು ತುಂಬಿದಾಗಲೆಲ್ಲ ಇದೇ ಥರ ನಾವು ಒಂದು ಟೀಮ್ ಇದೆ, ರೆಸ್ಕ್ಯೂ ಟೀಮೇ SKSSF ವಿಕಾಯದು. ಇದರಲ್ಲಿ ನಮ್ಮ ಕೊಡಗಲ್ಲಿ ಒಂದು 65 ಜನ ಇದ್ದಾರೆ. ಇದು ಟ್ರೈನಿಂಗ್ ಎಲ್ಲ ಸಿಕ್ಕಿದವರೇ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದಿರುವಂಥ ಎಲ್ಲ ಟ್ರೈನಿಂಗ್ ಕಲ್ತುಬಿಟ್ಟು ಬಂದಿದ್ದವರು, ಕೆಲಸ ಮಾಡ್ತೀರಿ. ನಮ್ಮಿಂದ ಆಗುವ ಸಹಾಯ, ಬೇರೆಯವರಿಗೆ ಆಗುವಂತಹ ಸಹಾಯ ನಾವು ಮಾಡೋದು. ಬಟ್ ಏನು ಎಲ್ಲ ನಮ್ಮಿಂದ ಆಗುವ ಸಹಾಯ. ಈಗ ಮೊನ್ನೆ ನಮ್ಮಲ್ಲಿ ನೀರು ಇದೇ ರೀತಿಯಲ್ಲಿ ಬಂದಿತ್ತು, ಸಿದ್ದಾಪುರ ಕಾಡಿಕೊಡು, ಅಲ್ಲಿನೂ ನಾವು ಹೋಗ್ಬಿಟ್ಟು ನಮ್ಮಿಂದ ಆಗುವ ಸಹಾಯ ನಾವು ಮಾಡಿದ್ವಿ. ನೀರಲ್ಲಿ 30 ಮನೆ ಇತ್ತು, ನೀರು ತುಂಬಿದ್ದು. ಅವ್ರನ್ನ ಕಳಿಸೋದು, ಅವರಿಗೆ ಬೇಕಾಗಿದ್ದು ವ್ಯವಸ್ಥೆ ಎಲ್ಲ ಮಾಡಿಕೊಡೋದು ಎಲ್ಲ. ಯಾಕಂದರೆ ಮನುಷ್ಯನಿಗೆ ಮಾನವೀಯತೆನೇ ಭಾಳ ದೊಡ್ಡದು. ಜಾತಿ, ಧರ್ಮ, ರಾಜ್ಯ ಎಲ್ಲದಕ್ಕಿಂತ ಮಾನವೀಯತೆ ಭಾಳ ದೊಡ್ಡದು. ನನಗೆ ಭಾಳ ಖುಷಿ ಆಗ್ತಾ ಇರುವಂಥದ್ದು, ನಾವು ಕನ್ನಡಿಗರಾಗಿ ರಕ್ಷಣೆಗೆ ನೀವು ಅಷ್ಟು ಬೇಗ ಬಂದಿದ್ದೀರಾ ಅನ್ನೋಂಥದ್ದು. ಅದೇ ಪ್ರವಾದಿಯವರು ಹೇಳಿದ ಥರ ಇರ್ಹಮು ಮಂಫಿಲ್ ಇರ್ಹಮುಕು ಮಂಫಿಸಮ. ಈ ಭೂಮಿಯಲ್ಲಿರುವವರಿಗೆಲ್ಲ ಕರುಣೆ ತೋರು, ಆದರೆ ಆಕಾಶದಲ್ಲಿರುವವರು ನಿಮಗೂ ಕರುಣೆ ತೋರ್ತಾರೆ. ಇದೇ ನಮ್ಮ ಒಳ್ಳೆಯ ಒಂದು ಆದರ್ಶ ಇರೋದು. ಈ ಒಂದು ಜಾತಿ, ಎಲ್ಲ ಧರ್ಮದವರು ಎಲ್ಲರ ಒಟ್ಟಿಗೆ ನಮಗೆ ಜಾತಿ ಧರ್ಮ ಭೇದ ಭಾವ ಏನಿಲ್ಲ. ಎಲ್ಲಿ ಯಾವ್ರಿಗೆ ಏನು ಒಂದು ತೊಂದರೆ ಸಿಲುಕಿದವರು ಯಾರು ಇರೋದರ ನಾವು ಅಲ್ಲಿ ಟೈಮಿಂಗ್ ಏನು ನೋಡಲ್ಲ. 24 hours ನಾವು ಯಾವಾಗಲೂ ಆ ಕಡೆ ಎಲ್ಲರೂ ಒಂದೊಂದು ಡ್ಯೂಟಿ ಇರೋರು, ಶಾಪಿಂಗ್ ಇರೋರು, ಎಲ್ಲ ಮುಗಿಸಿ ಕೆಲಸ ಮಾಡ್ತೀರಿ. ಎಲ್ಲರೂ ಇಲ್ಲಿ ಉದ್ಯೋಗಸ್ಥರಿದ್ದಾರೆ, ಉದ್ಯೋಗ ಕೂಲಿ ಕಾರ್ಮಿಕರಿದ್ದಾರೆ. ನಾವು ಪಳ್ಳಿಯಲ್ಲಿ ಮಾಸ್ಟರ್ಗಳಾಗಿದ್ದೀರಿ. ಸ್ವಂತ ಶಾಪ್ ಇದೆ, ಇವರಿಗೂ ಶಾಪ್ ಇದೆ. ಇನ್ನು ಬೇರೆ ನಿಮ್ಮವರು ಎಲ್ಲೆಲ್ಲಿದ್ದಾರೆ? ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದಾರೆ. 15 ಜನ. ಇನ್ನೊಂದೆರಡು ದಿನ ಇರ್ತೀರಾ? ಇಲ್ಲೇ ಇರ್ತೀವಿ ನಾವು. ಇದಕ್ಕೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ ನಿಮಗೆ ಪಬ್ಲಿಕ್ ಟಿವಿ ಪರವಾಗಿ ನಾವು ಕೃತಜ್ಞ. ಯಾಕಂದರೆ ನಾವು ಕನ್ನಡಿಗರಾಗಿ ಈ ಸ್ಪಂದನೆ ಮಾಡುವಂಥ ಕೆಲಸ ನಿಜಕ್ಕೂ ನಿಮ್ಮ ಕೆಲಸ ಭಾಳ ಆದರ್ಶಯುತವಾದಂಥದ್ದು. ನಿಜಕ್ಕೂ ಭಾಳ ಖುಷಿ ಪಡುವಂಥ ವಿಚಾರ. ಅಂದರೆ ಮಾನವೀಯತೆ ಭಾಳ ದೊಡ್ಡದು. ನೆರೆಯ ರಾಜ್ಯದವರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕೇವಲ ಮಾತಿನ ಮೂಲಕ ಅಲ್ಲ, ಖುದ್ದಾಗಿ ಈ ಒಂದು 15 ಜನರ ಕನ್ನಡಿಗರ ತಂಡ ಬಂದು ಇಲ್ಲಿ ತಮಗೆ ಸಾಧ್ಯವಾದಷ್ಟು ನೆರವನ್ನು ಇಲ್ಲಿಯ ಜನರಿಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡು.